ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ಎತ್ತರದ ಪರ್ವತಗಳ ನಡುವೆ ಸಾಗೋ ಚುಕ್ ಬುಕ್ ಅಂತ ಸದ್ದು ಮಾಡೋ ಒಂದು ಐತಿಹಾಸಿಕ ರೈಲಿನ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಪ್ರಯಾಣ ಅಷ್ಟೇ ಅಲ್ಲ, ಇದು ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಒಂದು ಅದ್ಭುತ ಸಾಹಸ. ಮೊದಲನೇದಾಗಿ ತಿಳ್ಕೋಬೇಕಿರೋದೇನೆಂದ್ರೆ, ಇದೊಂದು ಸಾಮಾನ್ಯ ಟ್ರೈನ್ ಅಲ್ಲ. 2005ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತು. ಅಂದ್ರೆ ಏನಪ್ಪಾ ಅಂದ್ರೆ, ಇದರ ಇಂಜಿನಿಯರಿಂಗ್ ಮತ್ತೆ ಇದರ ಐತಿಹಾಸಿಕ ಮೌಲ್ಯ ಇಡೀ ಜಗತ್ತಿಗೆ ಸೇರಿದ್ದು, ಇದೊಂದು ಬಹಳ ವಿಶೇಷವಾದ ಸಂಪತ್ತು ಅಂತ ಗುರುತಿಸಲಾಗಿದೆ. ಹಾಗಿದ್ರೆ ಇದನ್ನ ಯಾಕೆ ಇಷ್ಟು ಸ್ಪೆಷಲ್ ಅಂತಾರೆ? ಕಾರಣ ಅದರ ವಿಶಿಷ್ಟ ಇಂಜಿನಿಯರಿಂಗ್. ಈ ರ್ಯಾಕ್ ಮತ್ತು ಪಿನಿಯನ್ ಅನ್ನೋ ಟೆಕ್ನಾಲಜಿ ಬಳಸಿ ಕಡಿದಾದ ಬೆಟ್ಟಗಳನ್ನ ಹತ್ತೋಕಾಗೋದು ನಮ್ಮ ಭಾರತದಲ್ಲಿ ಈ ಒಂದೇ ಒಂದು ರೈಲ್ವೆಗೆ ಮಾತ್ರ. ನಿಜಕ್ಕೂ ಅದ್ಭುತ ಅಲ್ವಾ? ಸರಿ, ಹಾಗಾದ್ರೆ ಬ್ರಿಟಿಷರ ಕಾಲದ ಈ ಇಂಜಿನಿಯರಿಂಗ್ ಅದ್ಭುತ ಹೇಗೆ ನಿರ್ಮಾಣವಾಯಿತು, ಯಾಕೆ ಬೇಕಾಯಿತು? ಬನ್ನಿ, ಅದರ ಹಿಂದಿನ ಕಥೆ ಏನು ಅಂತ ನೋಡೋಣ. ಇದನ್ನ ಕಟ್ಟೋದಿದೆಯಲ್ಲ, ಅದು ಸುಲಭದ ಮಾತಂತೂ ಆಗಿರಲಿಲ್ಲ. 1899ರಲ್ಲಿ ಮೊದಲ ಹಂತ ಶುರುವಾಯಿತು. ಆಮೇಲೆ 1908ರ ಹೊತ್ತಿಗೆ ಇಡೀ ಮಾರ್ಗ ಸಿದ್ಧವಾಯಿತು. ಅಂದ್ರೆ ದಟ್ಟ ಕಾಡು, ಕಡಿದಾದ ಬೆಟ್ಟಗಳನ್ನ ಕೊರೆದು ದಾರಿ ಮಾಡೋಕೆ ಸುಮಾರು 9 ವರ್ಷಗಳೇ ಬೇಕಾಯಿತು. ಕೊನೆಗೆ 2005ರಲ್ಲಿ ಇದಕ್ಕೆ ಜಾಗತಿಕ ಮನ್ನಣೆ ಸಿಕ್ಕಿದ್ದು. ಆದ್ರೆ ಇಷ್ಟು ಕಡಿದಾದ ಬೆಟ್ಟದ ಮೇಲೆ ಟ್ರೈನ್ ಹೋಗೋದು ಅಂದ್ರೆ ಸುಮ್ನೆನಾ? ಅದು ಹೇಗೆ ಸಾಧ್ಯ? ಅಸಲಿ ಕತೆ ಇರೋದೇ ಅದರ ಟೆಕ್ನಾಲಜಿಯಲ್ಲಿ. ಅದೇ ಈ ಪ್ರಯಾಣದ ನಿಜವಾದ ಹೀರೋ. ಆಗಿನ ಇಂಜಿನಿಯರ್ಗಳ ಮುಂದಿದ್ದ ಅತಿದೊಡ್ಡ ಚಾಲೆಂಜ್ ಅಂದ್ರೆ ನೀಲಗಿರಿ ಬೆಟ್ಟಗಳ ಆ ಕಡಿದಾದ ಇಳಿಜಾರು. ಅದನ್ನ ಹತ್ತೋದು ಹೇಗೆ ಅಂತ. ಇದಕ್ಕೆ ಪರಿಹಾರವಾಗಿ ಅವರು ಬಳಸಿದ್ದೇ ಈ ಆಪ್ ಟ್ರ್ಯಾಕ್ ಮತ್ತು ಪಿನಿಯನ್ ಸಿಸ್ಟಮ್. ಇದೊಂದು ಅಪರೂಪದ ತಂತ್ರಜ್ಞಾನ. ಅಂದ್ರೆ ರೈಲು ಬರೀ 2 ಹಳಿಗಳ ಮೇಲೆ ಓಡಲ್ಲ, ಬದಲಿಗೆ ಮಧ್ಯದಲ್ಲಿರೋ ಹಲ್ಲಿನ ಹಾಗೆ ಕಾಣೋ 3ನೇ ಹಳಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಚೂರು ಜಾರದೆ ಹಾಗೆ ಮೇಲೆ ಹತ್ತುತ್ತೆ. ಈ ಚಾಲೆಂಜ್ ಎಂಥದ್ದು ಅಂತ ನಿಮಗೆ ನಂಬರ್ಸ್ ನೋಡಿದ್ರೆ ಅರ್ಥ ಆಗತ್ತೆ. ಸಮುದ್ರ ಮಟ್ಟದಿಂದ ಕೇವಲ 326 ಮೀಟರ್ಗಳಿಂದ ಶುರುವಾಗಿ 2203 ಮೀಟರ್ಗಳ ಎತ್ತರಕ್ಕೆ ಏರುತ್ತೆ. ಅಂದ್ರೆ ಸುಮಾರು 7200 ಅಡಿಗಳಷ್ಟು ಎತ್ತರಕ್ಕೆ ಈ ರೈಲು ಹತ್ತುತ್ತೆ. ಈ ಟ್ರೈನ್ನಲ್ಲಿ ಇವತ್ತಿಗೂ ಹಳೇ ಕಾಲದ ಸ್ಟೀಮ್ ಇಂಜಿನ್ಗಳನ್ನೇ ಬಳಸ್ತಾರೆ. ಆ ಚುಕ್ ಬುಕ್ ಸದ್ದು, ಆ ಹೊಗೆ, ಅದೇ ಅಲ್ವಾ ಆ ಪ್ರಯಾಣಕ್ಕೆ ಒಂದು ಕ್ಲಾಸಿಕ್ ಫೀಲ್ ಕೊಡೋದು. ಆದರೆ ಕೆಲವು ಕಡೆ ಆಪರೇಷನಲ್ ಕಾರಣಕ್ಕೆ ಡೀಸೆಲ್ ಇಂಜಿನ್ಗಳನ್ನು ಬಳಸಲಾಗುತ್ತೆ. ಸರಿ, ಟೆಕ್ನಾಲಜಿ ಬಗ್ಗೆ ಸಾಕಾಯ್ತು. ಇನ್ನು ಆ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣವಾ? ಬನ್ನಿ, ನಾವು ಆ ಟ್ರೈನ್ ಹತ್ತಿ ಕಿಟಕಿ ಪಕ್ಕ ಕೂತು ಆ ಸುಂದರ ದೃಶ್ಯಗಳನ್ನ ಕಣ್ತುಂಬ್ಕೊಳ್ಳೋಣ. ಈ 46 ಕಿಲೋಮೀಟರ್ ಪ್ರಯಾಣ ಇದೆಯಲ್ಲ, ಅದು ಒಂದೊಂದು ಹಂತದಲ್ಲೂ ಬೇರೆ ಬೇರೆ ಅನುಭವ ಕೊಡುತ್ತೆ. ಕೆಳಗೆ ಮೆಟ್ಟುಪಾಳೆಂನ ಬಯಲುಸೀಮೆಯಿಂದ ಶುರುವಾಗಿ ಕೂನೂರ್ನ ಸುಂದರ ಗಿರಿಧಾಮದ ಮೂಲಕ ಸಾಗಿ ಕೆಟ್ಟಿ ಕಣಿವೆಯನ್ನ ದಾಟಿ ಕೊನೆಗೆ ಊಟಿಯ ಶಿಖರವನ್ನ ತಲುಪುತ್ತೆ. ನಿಜವಾಗ್ಲೂ ಇದೊಂದು ಅದ್ಭುತ ಅನುಭವ. ದಾರಿಯುದ್ದಕ್ಕೂ ಏನೆಲ್ಲ ನೋಡ್ಬೋದು ಗೊತ್ತಾ? ದಟ್ಟವಾದ ಕಾಡುಗಳು, ಯೂಕಲಿಪ್ಟಸ್ ಮರಗಳ ಪರಿಮಳ, ಕಣ್ಣು ಹಾಯಿಸಿದಷ್ಟು ದೂರ ಹಸಿರು ಚಹಾ ತೋಟಗಳು, ಅದರ ಜೊತೆಗೆ ಹಳೆ ಕಾಲದ ಸೇತುವೆಗಳು, ಕತ್ತಲೆಯ ಸುರಂಗಗಳು, ಜಲಪಾತಗಳು ಎಲ್ಲವೂ ಕಾಣಿಸುತ್ತೆ. ಬೆಟ್ಟ ಹತ್ತಿ ಮೇಲೆ ತಲುಪಿದಾಗ ಹೇಗಿರುತ್ತೆ ಗೊತ್ತಾ? ಅಲ್ಲಿ ಕಾಣೋ ದೃಶ್ಯಗಳೇ ಬೇರೆ. ಆ ಅನುಭವವನ್ನ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಲ್ವಾ? ಮಂಜಿನ ನಡುವೆ ನೀಲಿ ಪರ್ವತಗಳನ್ನ ನೋಡ್ತಾ ಹಸಿರು ಚಹಾ ತೋಟಗಳ ಸಮುದ್ರವನ್ನೇ ದಾಟಿ ರೈಲು ನಿಧಾನವಾಗಿ ತನ್ನ ಗುರಿ ತಲುಪುತ್ತೆ. ಆ ಅನುಭವನ್ನ ವರ್ಣಿಸೋಕೆ ಪದಗಳೇ ಸಾಲಲ್ಲ. ಆದರೆ ಕೇಳಿ, ಈ ಇತಿಹಾಸ ಪ್ರಸಿದ್ಧ ಪ್ರಯಾಣ ಅಂದ್ರೆ ಬರೀ ಸುಂದರ ದೃಶ್ಯಗಳು ಮಾತ್ರನಾ? ಖಂಡಿತ ಇಲ್ಲ. ಇದನ್ನ ಪ್ರತಿದಿನ ನಡೆಸೋದ್ರ ಹಿಂದೆ ಅದೆಷ್ಟೋ ಸವಾಲುಗಳಿವೆ. 100 ವರ್ಷಕ್ಕಿಂತ ಹಳೆಯ ಈ ಪರ್ವತ ರೈಲನ್ನು ಇವತ್ತಿನ ಕಾಲದಲ್ಲಿ ನಡೆಸೋದು ನಿಜಕ್ಕೂ ಸುಲಭದ ಕೆಲಸ ಅಲ್ಲ. ಇದರ ಹಿಂದೆ ನಿರಂತರವಾಗಿ ಸವಾಲುಗಳು ಇದ್ದೇ ಇರ್ತವೆ. ಮೊದಲನೇದಾಗಿ ಹವಾಮಾನ. ದಟ್ಟವಾದ ಮಂಜು, ಅದರಲ್ಲೂ ಮುಂಜಾನೆ ಮತ್ತು ಮಳೆಗಾಲದಲ್ಲಿ ದಾರಿಯೇ ಕಾಣಿಸ್ತಾ ಹಾಗೆ ಮಾಡುತ್ತೆ. ಇನ್ನು ಜೋರು ಮಳೆ ಬಂದ್ರೆ ಭೂಕುಸಿತದ ಭಯ ಬೇರೆ. ಇದೆಲ್ಲದರ ಜೊತೆಗೆ ಆ ಹಳೆ ಕಾಲದ ಸ್ಟೀಮ್ ಇಂಜಿನ್ಗಳನ್ನ ಸುಸ್ಥಿತಿಯಲ್ಲಿಡೋದಿದೆಯಲ್ಲ, ಅದು ದೊಡ್ಡ ಸವಾಲಿನ ಕೆಲಸ. ಹಾಗಿದ್ರೆ ಈ ನೀಲಗಿರಿ ಪರ್ವತ ರೈಲ್ವೆ ಅನ್ನೋದು ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕಿರೋ ಒಂದು ಟ್ರೇನ್ ಅಷ್ಟೇನಾ? ಅಥವಾ ಇತಿಹಾಸ, ತಂತ್ರಜ್ಞಾನ ಮತ್ತು ಪ್ರಕೃತಿಯನ್ನ ಬೆಸೆಯುವ ಒಂದು ಕಾಲಯಾನವೇ? ನೀವೇ ಯೋಚಿಸಿ.